30 ಪೇಡ್ ಲೀವ್ಸ್ ಇರ್ತಾವ. ಕ್ರಿಶ್ಚಿಯಾನಿಟಿ ಹಾಸ್ಪಿಟಲ್ ಒಳಗ ಆಲ್ಮೋಸ್ಟ್ ಜಾಸ್ತಿ ಇರ್ತಾವ, 35 to 38. ಕೆಲವೊಂದು ಅನ್ಸರ್ಟನಿಟಿ ಸಿಚುವೇಶನ್ಸ್ ಇರ್ತಾವ, ಡೆತ್ ಅಂತ ಸಿಚುವೇಶನ್ ಒಳಗ ಯಾರಿಗೂ ಏನು ಗೊತ್ತಿರಲ್ಲ ಯಾವಾಗ ಏನ್ ಆಗ್ತೈತಿ ಅಂತ ಹೇಳಿ. ಬಹಳ ಜನ ಕ್ವಶನ್ ಕೇಳಿದ್ರಿ, ಜರ್ಮನ್ ಒಳಗ ಯಾವ ತರ ವೆಕೇಶನ್ ಇರ್ತೈತಿ ಮತ್ತೆ ಎಮರ್ಜೆನ್ಸಿ ಲೀವ್ಸ್ ಯಾವ ತರ ಸಿಗ್ತೈತಿ ಅಂತ ಹೇಳಿ. ಸೊ ಯಾವ ತರ ಅಂದ್ರೆ ಜರ್ಮನ್ ಒಳಗಡೆ 2 ತರ ವೆಕೇಶನ್ ಅದಾವ. ಅಂದ್ರೆ 2 ತರ ವೆಕೇಶನ್ ಅಂತಲ್ಲ, ಸೊ 30 ಪೇಡ್ ಲೀವ್ಸ್ ಇರ್ತಾವ. ಕೆಲವೊಂದು ಹಾಸ್ಪಿಟಲ್ ಒಳಗ 30 ಪೇಡ್ ಲೀವ್ಸ್ ಇದ್ರೆ ಇನ್ನೊಂದು ಕೆಲವೊಂದು ಹಾಸ್ಪಿಟಲ್ ಒಳಗಡೆ 34 ಅಥವಾ 35 ಡೇಸ್ ಇರ್ತಾವ. ಅದು ಡಿಪೆಂಡ್ ಅಪಾನ್ ಹಾಸ್ಪಿಟಲ್ ಮೇಲೆ ಆಗ್ತೈತಿ. ಸೊ ಕ್ರಿಶ್ಚಿಯಾನಿಟಿ ಹಾಸ್ಪಿಟಲ್ ಒಳಗ ಆಲ್ಮೋಸ್ಟ್ ಜಾಸ್ತಿ ಇರ್ತಾವ, 35 to 38 ನಾರ್ಮಲ್ ಪೇಡ್ ಲೀವ್ಸ್ ಇರ್ತಾವ. ಸೊ ಬೇರೆ ಅದರ್ ಹಾಸ್ಪಿಟಲ್ ಒಳಗ 30 ಡೇಸ್ ಮಿನಿಮಮ್ ಅಂತೂ 30 ಡೇಸ್ ಹಾಸ್ಪಿಟಲ್ಸ್ ಇರ್ತೈತಿ. ಸೊ ಅದನ್ನ ಕೆಲವೊಂದು ಹಾಸ್ಪಿಟಲ್ದವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ 30 ದಿನ ರಜೆ ಕೊಡ್ತಾರ. ಕೆಲವೊಂದು ಹಾಸ್ಪಿಟಲ್ಸ್ ಓನ್ಲಿ 3 ವೀಕ್ಸ್ ರಜಾ ಕೊಡ್ತಾರ, ಮೋರ್ ದನ್ 3 ವೀಕ್ಸ್ ರಜಾ ಕೊಡೋದಿಲ್ಲ. ಸೊ ಅದು ಯಾವ ತರ ಅಂದ್ರೆ ಈಗ ನೀವು 30 ದಿನ ಇದ್ದದ ರಜಾನ ಸೊ ನೀವ್ ಅದು 1.5 ಮಂತ್ ಮಾಡ್ಕೋಬಹುದು. ಅದ್ ಯಾವ ತರ ಮಾಡ್ಕೋಬಹುದು ಅಂತ ಹೇಳ್ತೇನೆ ನೋಡ್ರಿ ಕಂಪ್ಲೀಟ್ ಆಗಿ. ಸೊ 30 ದಿನ ರಜಾ ಇರ್ತೈತಿ. ಅಲ್ಲಿ 30 ದಿನ ರಜಾ ಒಳಗ ಸ್ಯಾಟರ್ಡೆ ಸಂಡೇ ಅಂತೂ ಇನ್ಕ್ಲೂಡ್ ಆಗಿರಂಗಿಲ್ಲ. ಸ್ಯಾಟರ್ಡೆ ಸಂಡೇ ಬಿಟ್ಟು 30 ಡೇಸ್ ಲೀವ್ಸ್ ನಿಮಗ ರಜಾ ಕೊಡ್ತಾರ. ಸೊ ಅವಾಗ ನೀವು ಸ್ಯಾಟರ್ಡೆ ಸಂಡೇ ಇನ್ಕ್ಲೂಡ್ ಮಾಡ್ಕೊಂಡು ಅದು 1.5 ಮಂತ್ ಮಾಡ್ಕೋಬಹುದು. ಕೆಲವೊಂದು ಹಾಸ್ಪಿಟಲ್ಸ್ 1.5 ಮಂತ್ ರಜಾ ಕೊಡ್ತೈತಿ, ಬಟ್ ಕೆಲವೊಂದು ಹಾಸ್ಪಿಟಲ್ ಕೊಡೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕ, ನೀವು 2 ಸರಿ ರಜೆ ತಗೋಬೇಕಾಗ್ತೈತಿ, 3 ವೀಕ್ಸ್ ಅಂತ ಹೇಳಿ. ಸೊ ಇದನ್ನ 3 ವೀಕ್ಸ್ ಅದ್ ಯಾವಾಗ ರಜಾ ಕೊಡ್ತಾರಂದ್ರೆ ನಾವ್ ಈ ರಜಾ ಯಾವ ತರ ಪ್ಲಾನ್ ಮಾಡ್ಬೇಕಂತಂದ್ರೆ, ಸೊ ಇವಾಗ ನೆಕ್ಸ್ಟ್ ಇಯರ್ 2026 ಐತಿ ಅಂತಂದ್ರೆ ಸೊ ಆಲ್ರೆಡಿ ನಮಗ ನೆಕ್ಸ್ಟ್ ಇಯರ್ ದ ರಜಾ ಪ್ಲಾನ್ ಮಾಡಕ ಒಂದ್ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಬಿಫೋರ್ ಡಿಸೆಂಬರ್ ಒಳಗಡೆ ನಾವ್ ನೆಕ್ಸ್ಟ್ ಇಯರ್ ರಜಾನ ಪ್ಲಾನ್ ಮಾಡಿ ಕೊಡ್ಬೇಕಾಗಿರ್ತೈತಿ. ಸೊ ಅದು ನಮಗ ಗೊತ್ತಿರಲ್ಲ ಯಾವಾಗ ತಗೋಬೇಕ ಏನ್ ಮಾಡ್ಬೇಕಂತ ಹೇಳಿ. ಕೆಲವೊಂದಿಷ್ಟು ಜನ ಹಿಂಗ್ ದೀಪಾವಳಿ ಹಿಂಗದು ಮ್ಯಾರೇಜ್ ಇವೆಂಟ್ಸ್ ಅಕಾರ್ಡಿಂಗ್ ಟು ದಾಟ್ ಅದ ಪ್ಲಾನ್ ಮಾಡ್ತಾರ ರಜೆನ. ಬಟ್ ಎಮರ್ಜೆನ್ಸಿ ಲೀವ್ಸ್ ಯಾವ ತರ ತಗೋಬೇಕು, ತಗೋಬೇಕಂತ ಅದೇನ್ ಗೊತ್ತಿರಂಗಿಲ್ಲ, ಪ್ಲಾನ್ ಇರಲ್ಲ. ಸೊ ಪ್ಲಾನ್ ಅಂದ್ರೆ ಇವೆಂಟ್ ಇದ್ರ ಅದು ಪ್ಲಾನ್ ಮಾಡಿ ತಗೋಬಹುದು. ಕೆಲವೊಂದು ಅನ್ಸರ್ಟನಿಟಿ ಸಿಚುವೇಶನ್ಸ್ ಇರ್ತಾವ, ಡೆತ್ ಅಂತ ಸಿಚುವೇಶನ್ ಒಳಗ ಯಾರಿಗೂ ಏನು ಗೊತ್ತಿರಲ್ಲ ಯಾವಾಗ ಏನ್ ಆಗ್ತೈತಿ ಅಂತ ಹೇಳಿ. ಸೊ ಯಾವ ತರ ಇಲ್ಲಿ ಇದು ಮಾಡ್ಬೋದು ಅಂತಂದ್ರೆ 30 ಡೇಸ್ ಲೀವ್ಸ್ ಐತಂದ್ರೆ ಸೊ 20 ಡೇಸ್ ಅಂತೂ ಕನ್ಫರ್ಮ್ ಆಗಿ ರಜಾ ಇದು ಮಾಡ್ತಾರೆ. ಇನ್ 10 ಡೇಸ್ ನೀವು ಚೇಂಜ್ ಮಾಡ್ಕೋಬಹುದು, ಅದ್ ಯಾವಾಗ ಬೇಕಾದ್ರೂ ಅವ್ರ. ಬಟ್ 30 ಡೇಸ್ ನೀವು ಪ್ಲಾನ್ ಮಾಡಿರ್ಬೇಕು ರಜಾನ. ಸೊ ಅದ್ರೊಳಗೆ 10 ಡೇಸ್ ನೀವು ಅಕಸ್ಮಾತ್ ಏನಾರ ಸಿಚುವೇಶನ್ ಎಮರ್ಜೆನ್ಸಿ ಇತ್ತಂದ್ರೆ ನೀವ್ ಅದನ್ನ ಚೇಂಜ್ ಮಾಡ್ಕೋಬಹುದು. ಸೊ ಅಕಸ್ಮಾತ್ ನೀವ್ ಎಲ್ಲಾನು ರಜಾ ಮುಗ್ದಿತ್ತ, ನಿಮಗ ಅವ್ರ ಅಂದ್ರೂ ರಜಾ ಬೇಕಾಗಿತ್ತ, ಜರ್ಮನ್ದವ್ರ ಅದ್ ರಜಾ ಕೊಡ್ತಾರ ಇಲ್ಲೋ ಅಂತ ಹೇಳಂದಾಗ ಸೊ ಮ್ಯಾಕ್ಸಿಮಮ್ 3 ಡೇಸ್ ರಜಾ ಅಷ್ಟ ಕೊಡ್ತಾರೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡಾಗ. ಸೊ ನಮ್ 3 ಡೇಸ್ ಹೋಗಾಕ ಬರಕ್ ಆಗ್ತೈತಿ ಇಂಡಿಯಾ ಒಳಗ. ಸೊ ಅಂತ ದೂರ ಸಿಚುವೇಶನ್ ಒಳಗ ಏನ್ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕಂತಂದ್ರೆ ನೀವು ಜಾಸ್ತಿ ಒಂದ್ ಸ್ವಲ್ಪ ನೀವು ಕಮ್ಯುನಿಕೇಶನ್ ಚೆನ್ನಾಗಿ ಮಾತಾಡಿ ನಿಮ್ ಶಿಸ್ಟ್ ಲೈಟಿಂಗ್ ಹತ್ರ. ಸೊ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 1 ವೀಕ್ ರಜಾ ಕೊಡ್ಬೋದು ಅವ್ರ. ಸೊ ನೀವು ಸಡನ್ ಆಗಿ ಬರಾಕ ಇಂಡಿಯಾದಿಂದ ಆಗಲ್ಲ. ಸೊ ಅಂತವ್ರ ನೀವ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎಮೋಷನ್ ಈ ತರ ಇದ್ದಿದ್ರ ಸೊ ಜರ್ಮನಿಗ ನೋಡ್ರಿ ಡಿಸೈಡ್ ಮಾಡಿ ಬರ್ಬೇಕಂತಂದ್ರ ಸಡನ್ ಆಗಿ ಬರಾಕಂತೂ ಚಾನ್ಸ್ ಇರೋದಿಲ್ಲ. ನೀವ್ ಬಾಳ್ ರಿಕ್ವೆಸ್ಟ್ ಮಾಡ್ಕೊಂಡಾಗ 1 ವೀಕ್ ರಜಾ ಕೊಡ್ಬೋದು ಅವ್ರ ಅಟ್ಲೀಸ್ಟ್. ಎಮರ್ಜೆನ್ಸಿ ಅಂದ್ರೆ ಯಾಕಂದ್ರೆ ಅವ್ರ ಡ್ಯೂಟಿ ಪ್ಲಾನ್ ಮಾಡ್ಬೇಕಾಗಿರ್ತೈತಿ. ಆಲ್ರೆಡಿ ಪ್ರತಿಯೊಬ್ಬರಿಗೂ 1 ಮಂತ್ ರಜಾ ಸಿಗ್ತೈತಿ ಜರ್ಮನಿ ಒಳಗಡೆ ಯಾರ್ಯಾರು ವರ್ಕ್ ಮಾಡ್ತಾರ. ಸೊ ಅದ್ರ ಸಂಬಂಧಾಗಿ ಅವ್ರ ಡ್ಯೂಟಿ ಪ್ಲಾನ್ ಮೊದ್ಲ ಫುಲ್ 1 ವರ್ಷದ ಪ್ರಿಪೇರ್ ಮಾಡಿರ್ತಾರ. ಸೊ ವೆಕೇಶನ್ ಪ್ಲಾನ್. ಸೊ ಅದ್ರ ಸಂಬಂಧಾಗಿ ಎಮರ್ಜೆನ್ಸಿ ಲೀವ್ ಸಿಗೋದ ಕಷ್ಟ ಆಗಿರ್ತೈತಿ. ನೀವು ಬಾಳ್ ರಿಕ್ವೆಸ್ಟ್ ಮಾಡ್ಕೊಂಡಾಗ 1 ವೀಕ್ ಕೊಡ್ಬೋದು ಅವ್ರ. ಬಟ್ ಅದ್ ಕೆಲವೊಬ್ರು ಕೊಡ್ತಾರ, ಕೆಲವೊಬ್ರು ಕೊಡಲ್ಲ. ಜರ್ಮನಿ ಒಳಗಡೆ ಸೊ ಏನು ಎಮೋಷನಲ್ ಅಟ್ಯಾಚ್ಮೆಂಟ್ ಅದೇನು ಇರಲ್ಲ. ಅವ್ರು ಏನ್ರ ಅಲ್ಲ ಅಕಸ್ಮಾತ್ ಡೆತ್ ಆದ್ರೂ 1 ದಿನ ಹೋಗ್ತಾರ, ನೆಕ್ಸ್ಟ್ ಡೇ ಡ್ಯೂಟಿ ಜಾಯ್ನ್ ಆಗಿರ್ತಾರ. ಸೊ ಇಂಡಿಯಾನ ಬೇರೆ, ಜರ್ಮನಿನ ಬೇರೆ. ಇಂಡಿಯಾ ಒಳಗಾದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅದೆಲ್ಲ ಇರ್ತೈತಿ. ಸೊ ಅವಾಗ ನೀವು ಜಾಸ್ತಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 1 ಮಂತ್ ಅಟ್ಲೀಸ್ಟ್ 1 ವೀಕ್ ಅಥವಾ 2 ವೀಕ್ ನೀವು ರಜಾ ತಗೋಬಹುದು ಏನಾದ್ರು ಮಾಡಿ. ಬಟ್ ನಿಮ್ ರಜಾ ಒಳಗ ತಗೋಬೇಕಾಗಿರ್ತೈತಿ. ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ 20 ಡೇಸ್ ಕನ್ಫರ್ಮ್ ಲೀವ್ ಕೊಟ್ಟು ಇನ್ 10 ಡೇಸ್ ಏನಿರ್ತೈತಿಲ್ಲ ಸೊ ಅಂತ ಸಿಚುವೇಶನ್ ಬಂದಾಗ ಏನ್ ಮಾಡ್ಬೇಕಂದ್ರೆ 20 ಡೇಸ್ ರಜಾ ಅಂತೂ ಕನ್ಫರ್ಮ್ ಮಾಡಿರ್ಬೇಕ. ಇನ್ 10 ಡೇಸ್ ರಜಾನ ಯಾವಾಗ್ಲೂ ಡಿಸೈಡ್ ಮಾಡಕ್ ಹೋಗ್ಬೇಡ್ರಿ. ಸೊ ಅದ ನೀವ್ ಟಿಲ್ ಡಿಸೆಂಬರ್ ಒಳಗೂ ಯಾವಾಗ ಬೇಕಾದಾಗ ತಗೋಬಹುದು. ಸೊ ಎಮರ್ಜೆನ್ಸಿ ಸಿಚುವೇಶನ್ ಇತ್ತಂದ್ರ ಸೊ ಅವಾಗ ನೀವು 10 ಡೇಸ್ ನ ಯೂಸ್ ಮಾಡ್ಕೋಬಹುದು. ನೀವ್ ಇನ್ನು ಈ ರಜಾನ 30 ದಿನಾನ ಇನ್ನೂ ಜಾಸ್ತಿ ರಜಾ ಮಾಡ್ಕೋಬೇಕಂದ್ರ ಕೆಲವೊಂದ್ ಹಾಸ್ಪಿಟಲ್ ಒಳಗ ನೈಟ್ ಡ್ಯೂಟಿ ಮಾಡಿದ್ರ, ಅಕಸ್ಮಾತ್ ಜರ್ಮನ್ ಒಳಗ ಗವರ್ಮೆಂಟ್ ಹಾಲಿಡೇನ ವರ್ಕ್ ಮಾಡಿದ್ರ
ಸೊ ಕಂಪೆನ್ಸೇಷನ್ ಆಗಿ ನೀವು ಎಕ್ಸ್ಟ್ರಾ ಲೀವ್ಸ್ ತಗೋಬಹುದು. ಸೊ ಅದನ್ನು ಇಂಡಿಯಾಗ್ ಬರಬೇಕಾದ್ರೆ ನೀವು ಎಕ್ಸ್ಟ್ರಾ ಲೀವ್ಸ್ ತಗೊಂಡ್ ಬರ್ಬೋದು. ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕೆಲವೊಂದು ಹಾಸ್ಪಿಟಲ್ಸ್ ಅಮೌಂಟ್ ಪೇ ಮಾಡ್ತಾರೆ, ಇಲ್ಲ ಅಂದ್ರೆ ರಜಾನು ಕೊಡ್ತಾರೆ. ಅದು ನಿಮಗೆ ಡಿಪೆಂಡ್ ಆಗಿರ್ತೈತಿ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಸೊ ಆರಾಮ್ ಆಲ್ಮೋಸ್ಟ್ ಜರ್ಮನ್ ಒಳಗಡೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಐತಿ. ಸೊ ಆರಾಮ್ ಸ್ಟ್ರೆಸ್ ಫ್ರೀ ಆಗಿ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಅವ್ರು ಪೇನು ಮಾಡ್ತಾರ. ವೆಕೇಶನ್ ಒಳಗಡೆ 1 ಮಂತ್ ಎಷ್ಟು ಸ್ಯಾಲ್ರಿ ಇರ್ತೈತಿ ಅಷ್ಟಕ್ಕಷ್ಟೂ ಅವ್ರು ಪೇ ಮಾಡ್ತಾರೆ. ಸೊ ಅದ್ರೊಳಗೆ ಏನು ಒಂದ್ ಸ್ವಲ್ಪ ಡಿಡಕ್ಷನ್ ಏನಾಗಲ್ಲ. ಸೊ ಪ್ರತಿಯೊಬ್ಬರಿಗೂ ಇಂಡಿಯಾದವ್ರಿಗೆ ಅಷ್ಟಂತಲ್ಲ, ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ, ಇವನ್ ಹೆಲ್ಫರಿನ್ ಆಗಿರ್ಬೋದು, ಯಾರಿರ್ತಾರೆ ಡಾಕ್ಟರ್ಸ್, ಪ್ರತಿಯೊಬ್ರು ಜರ್ಮನ್ ಒಳಗಡೆ ಎಲ್ಲರಿಗೂ ಪೇಡ್ ಲೀವ್ ಸಿಗ್ತೈತಿ ವೆಕೇಶನ್. ಸೊ ಅದಕ್ಕೆ ಮೋಸ್ಟ್ ಆಫ್ ದಿ ಅಬ್ರಾಡ್ ಪೀಪಲ್ ವೆಕೇಶನ್ ಈಗ ಇಂಡಿಯಾಗ ಬಂದಿರ್ತಾರೆ. ಸೊ ಇದ ರೀಸನ್ ಅದ. ಸೊ ಇದರಿಂದಾಗಿ ವೆಕೇಶನ್ ಬೇಕು ಪ್ರತಿಯೊಬ್ಬರಿಗೂ, ಯಾಕಂತಂದ್ರೆ ಸ್ಟ್ರೆಸ್ ಆಗಿರ್ತಾರೆ. ಸೊ ಸ್ಟ್ರೆಸ್ ರೆಡ್ಯೂಸ್ ಆಗ್ಲಿ ಅಂತ ಹೇಳಿ ವೆಕೇಶನ್ ಕೊಟ್ಟಿರ್ತಾರೆ. ಸೊ ಅದೊಂಥರ ಚೆನ್ನಾಗಿರ್ತೈತಿ. ಸೊ ಇಂಡಿಯಾ ಒಳಗಡೆ ಆ ತರ ಅಡ್ವಾಂಟೇಜ್ ಏನಿಲ್ಲ, ಎಲ್ಲಿ ಈ ತರ ಈ ರಜಾ ಕೊಡ್ತಾರೆ. ಸೊ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ, ಇಂಡಿಯಾ ಒಳಗೆ ಯಾವ್ಯಾವ ತರ ಸಿಸ್ಟಮ್ ಐತಿ. ಸೊ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.